ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಧರ್ಮಸ್ಥಳ ನಮ್ಮ ಹೆಮ್ಮೆ. ಬೆಳಗ್ಗೆ ಎದ್ದು ಟಿವಿ ನೋಡಿದ್ರೆ ಸಾಕು, ಧರ್ಮಸ್ಥಳ ಧರ್ಮಸ್ಥಳ. ವಾವ್, ಗಣೇಶನ ಅವತಾರ ಒಂದಾ ಎರಡಾ? ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ. ಮನೆ ಮನೆಯಲ್ಲೂ ಗಣೇಶ ಚತುರ್ಥಿ ಸಂಭ್ರಮಾನೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ವಿವಿಧ ಬಗೆಯ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. RCB ಗಣೇಶ್ನಿಂದ ಹಿಡಿದು ಡೈಮಂಡ್ ಗಣೇಶ್ನವರೆಗೂ ಸಹ ಹಲವು ಬಗೆಯ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಮಧ್ಯೆ ವೈಟ್ ಫೀಲ್ಡ್ ಹತ್ರ ಇರುವಂತಹ ಚಿಕ್ಕಬಣ್ಣನಹಳ್ಳಿ ಗ್ರಾಮಸ್ಥರೆಲ್ಲ ಕೂಡಿ ಮಾಡಿರುವಂತಹ ಈ ವಿಭಿನ್ನ ಪರಿಕಲ್ಪನೆಯ ಗಣೇಶ ಮಾತ್ರ ಎಲ್ಲರ ಗಮನವನ್ನ ಸೆಳೆದಿದೆ. ಹೌದು, ಧರ್ಮಸ್ಥಳ ಥೀಮ್ನಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಡೀ ಕರ್ನಾಟಕನೇ ನಮ್ಮ ಚಿಕ್ಕಬನಹಳ್ಳಿ ಗ್ರಾಮದ ಧರ್ಮಸ್ಥಳ ಸ್ಟೇಜು ಗಣೇಶ ಉತ್ಸವನ ಎಲ್ಲ ಇಡೀ ಕರ್ನಾಟಕನೇ ನೋಡ್ತಾ ಐತೆ. ಇದರಿಂದ ಏನಂದರೆ ನಮ್ಮೂರು ಚಿಕ್ಕದಾಗಿರ್ಬೋದು, ಆದರೂ ಕೂಡ ಗಣೇಶ ಉತ್ಸವ ಮಂಜುನಾಥ ದೇವರಿಂದ ಕೃಪೆಯಿಂದ ಈ ಥರ ಆಗಿದೆ ಅಂತ ನಾವು ಭಾವಿಸ್ತೀವಿ. ಮತ್ತು ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ದೇವರುಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ದೇವಸ್ಥಾನ ಈ ಮಂಜುನಾಥ ಸೆಟ್ಟನ್ನು ಹಾಕಿ ನಾವು ಆಚರಿಸ್ತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹತ್ತಾರು ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ವಿನಾಯಕನು ಪ್ರತಿ ಬಾರಿಯೂ ಸಹ ಆಯಾ ಕಾಲಕ್ಕೆ ತಕ್ಕಂತೆ ವಿಷಯಾಧಾರಿತ ರೂಪದಲ್ಲಿ ಗಣಪತಿ ಪೆಂಡಾಲ್ಗಳಲ್ಲಿ ಅವತಾರವನ್ನ ಎತ್ತುತ್ತಾನೆ. ಈ ಬಾರಿ ಬಹುಚರ್ಚಿತ ಧರ್ಮಸ್ಥಳ ಬುರುಡೆ ಕೇಸ್ ಹಾಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ವಿಷಯವನ್ನೇ ಇಟ್ಕೊಂಡು ಭಕ್ತರು ಗಣೇಶನನ್ನ ಧರೆಗಿಳಿಸಿದ್ದಾರೆ. ಗ್ರಾಮಸ್ಥರೆಲ್ಲ ಕೂತು ಮಾತಾಡಿ ಈ ರೀತಿ ವಿಭಿನ್ನವಾದಂತಹ ಧರ್ಮಸ್ಥಳ ಥೀಮ್ ಮೂಲಕ ಒಂದು ಅದ್ಭುತವಾದಂತಹ ಗಣೇಶನನ್ನ ಕೂರಿಸಿದ್ದಾರೆ. ಈ ರೀತಿ ಧರ್ಮಸ್ಥಳ ಥೀಮ್ ರೆಡಿ ಮಾಡೋಕೆ 3 ತಿಂಗಳಿನಿಂದ ಪ್ಲಾನ್ ಮಾಡಿಕೊಂಡು ಅದ್ಭುತವಾದಂತಹ ಸೆಟ್ ಹಾಕಿದ್ದಾರೆ ಚಿಕ್ಕಬಣ್ಣನಹಳ್ಳಿ ಗ್ರಾಮಸ್ಥರು. ಮೇಡಮ್, ನಾವು ತುಂಬಾ ಖುಷಿಯಿಂದ ಮಾಡಿದ್ದೀವಿ. ದೇವರು ಪ್ರತಿ ವರ್ಷ ಇದೇ ತರ ಮಾಡೋದಕ್ಕೆ ನಮಗೆ ಒಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ ಮೇಡಮ್. ಯಾರಾದ್ರೂ ಫೋಟೋ ನೋಡಿದ್ರೆ ಇದೇನು ಧರ್ಮಸ್ಥಳದಲ್ಲಿದ್ದೀರಾ ಅಂತ ಕೇಳೋ ರೀತಿ ಅದ್ಭುತವಾಗಿದೆ. ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಧರ್ಮಸ್ಥಳ ನಮ್ಮ ಹೆಮ್ಮೆ. ಪುಣ್ಯಕ್ಷೇತ್ರ ಧರ್ಮಸ್ಥಳ. ಇತ್ತ ಬೆಳಗ್ಗೆ ಎದ್ದು ಟಿವಿ ನೋಡಿದ್ರೆ ಸಾಕು, ಧರ್ಮಸ್ಥಳ ಧರ್ಮಸ್ಥಳ. ಅತ್ತ ಗಣೇಶನನ್ನ ಹೊತ್ತು ಮೆರೆಸ್ತಿರೋ ಭಕ್ತರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿರೋ ಬಂಡವಾಳ ಕೂಡ ಬಯಲಾಗುವಂತಹ ಸಮಯ ಹತ್ರ ಬಂದಾಯ್ತು. ಇಂಥ ಸಮಯದಲ್ಲಿ ಗಣೇಶನ ಅವತಾರ ಒಂದಾ ಎರಡಾ? ಒಂದ್ ಕಡೆ ಕೈಯಾರೆ ಭಕ್ತರಿಗೆ ಲಡ್ಡುವನ್ನ ಕೊಡುವಂತಹ ಗಣೇಶ, ಹಾಗೆ ಎಲ್ಲರ ಗಮನವನ್ನ ಸೆಳೆಯುವಂತಹ ಮೇಷ್ಟ್ರು ಗಣೇಶ. RCB ಕಪ್ ಗೆದ್ದಂತಹ ವಿರಾಟ್ ಕೊಹ್ಲಿ ಗಣೇಶ, ಕಟಪಾಡಿಯಲ್ಲಿ ಸೂ ಫ್ರಮ್ ಸೋ ಗಣೇಶ ಕೂಡ ಎದ್ದು ಬೀಗಿದ್ದಾನೆ. ಸ್ತ್ರೀ ರೂಪದ ವಿನಾಯಕಿ ಆದಂತಹ ಅವತಾರ ಕೂಡ ಇಲ್ಲಿದೆ. ಹೀಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೆ ಅಣ್ಣಪ್ಪ ಸ್ವಾಮಿ ಎಲ್ಲರಿಗೂ ಸಹ ಕಾಪಾಡಲಿ, ಧರ್ಮವು ಉಳಿಯಲಿ, ಅಧರ್ಮವಾಗಿ ಮಾಡಿದಂತಹ ಆರೋಪಗಳಿಗೆ ತಕ್ಕ ಶಾಸ್ತಿಯಾಗಲಿ. ಈ ಹಿನ್ನೆಲೆಯಲ್ಲೇ ಅಲಂಕರಿಸಲ್ಪಟ್ಟಂತಹ ಗಣಪತಿ ಬೆಂಗಳೂರಿನ ಚಿಕ್ಕಬಣ್ಣನಹಳ್ಳಿಯಲ್ಲಿ ಗಮನ ಸೆಳೆದಿದೆ. ಇಡೀ ಗ್ರಾಮ ಒಂದುಗೂಡಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ತಂದೆ ಈಶ್ವರನ ಜೊತೆಗಿನ ಭೂವಿಗಿಳಿದ ಗಣಪ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ದೇಶದ ಅತ್ಯಂತ ಜನಪ್ರಿಯ ಉತ್ಸವಗಳಲ್ಲಿ ಒಂದಾದಂತಹ ಗಣೇಶ ಚತುರ್ಥಿ ಆಚರಣೆ ಆಗಸ್ಟ್ 27ರಂದು ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಣೆ ಮಾಡಲಾಗುತ್ತೆ. ಭಕ್ತರು ಗಣಪತಿಯ ಮೂರ್ತಿಗಳನ್ನ ಮನೆಗಳು ಮತ್ತೆ ಸಾರ್ವಜನಿಕ ಪೆಂಡಾಲ್ಗಳಲ್ಲಿ ಸ್ಥಾಪನೆ ಮಾಡಿ ಪೂಜೆ ಆರತಿ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮ ಪಡ್ತಾರೆ. ಇನ್ನು ಈ ಉತ್ಸವವು ವಿಘ್ನ ವಿನಾಶಕ ಗಣೇಶನ ಕೈಲಾಸ ಪರ್ವತಕ್ಕೆ ಮರಳುವಂತಹ ಸಂಕೇತವಾದಂತಹ ವಿಸರ್ಜನೆಯೊಂದಿಗೆ ಕೊನೆಗೊಳ್ಳುತ್ತೆ. ಇದು ಭಕ್ತರ ಜೀವನದಿಂದ ತೊಡಕುಗಳನ್ನ ತೆಗೆದುಹಾಕುವಂತಹ ಸಂಕೇತ ಕೂಡ ಹೌದು.